ಪ್ರಿಯ ವೀಕ್ಷಕರಿಗೆ ಶರಣಾರ್ಥಿ. ಇದು ಕ್ರಾಂತಿಯೋಗಿ. ಬಂಧುಗಳೇ, ಮಧ್ಯಪ್ರಾಚ್ಯದ ನೆಲದಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ನಡುವಿನ ಯುದ್ಧಕ್ಕೆ ಬರ್ತಿ 1 ವರ್ಷ. ಇರಾನ್ ಘೋಷಿಸಿದ್ದ ಬಂಡುಕೋರ ಪಡೆಗಳಿಗೆ ಹಿನ್ನಡೆಯಾದ ಬಳಿಕ ಈಗ ಇರಾನ್ ನೇರವಾಗಿ ಇಸ್ರೇಲ್ ಜೊತೆ ಸಮರಕ್ಕಿಳಿದಿದೆ. ಒಂದು ಕಾಲದ ದೋಸ್ತಿಗಳು 55 ವರ್ಷಗಳ ತೆರೆಮರೆಯ ಯುದ್ಧ ಮುಗಿಸಿ ನೇರವಾಗಿ ಮುಖಾಮುಖಿಯಾಗುತ್ತಿವೆ. 31 ವರ್ಷ ಆಪ್ತ ಸ್ನೇಹಿತರಾಗಿದ್ದ ಇರಾನ್ ಇಸ್ರೇಲ್ ಶತ್ರುಗಳಾಗಿದ್ದು ಹೇಗೆ? ಅಸಲಿ ಯುದ್ಧ ಈಗ ಶುರುವಾಗಿದೆಯಾ? ಈ ಉದ್ವಿಗ್ನತೆ 3ನೇ ಮಹಾಯುದ್ಧಕ್ಕೆ ತಳಪಾಯ ಹಾಕುತ್ತದೆಯಾ ಅನ್ನೋ ರೋಚಕ ಮಾಹಿತಿಯೊಂದನ್ನ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಬೆಲ್ ಬಾರಿಸಿ ಲೈಕ್ ಕೊಡಿದನ್ನ ಮರಿಬೇಡಿ. ಇಲ್ಲಿಗೆ ಸರಿಯಾಗಿ 1 ವರ್ಷದ ಕೆಳಗೆ ಅಕ್ಟೋಬರ್ 7ರ ಬೆಳಗ್ಗೆ ಟಿಫನ್ ಚಹಾ ಮುಗಿಸಿ ಎದ್ದೇಳಬಹುದಾದ ಕೇವಲ 20 ನಿಮಿಷದ ಕಿರು ಅವಧಿಯಲ್ಲಿ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ಗಂಟಾನುಗಂಟವಾಗಿ 5,000 ರಾಕೆಟ್ಗಳನ್ನ ಹಾರಿಸಿದ್ದರು. ಇಸ್ರೇಲ್ನ ಬಲಾಢ್ಯ ಕ್ಷಿಪಣಿ ವಿರೋಧಿ ವ್ಯವಸ್ಥೆ ಐರನ್ ಡೋಮ್ ಇಷ್ಟು ಅಗಾಧ ಪ್ರಮಾಣದ ರಾಕೆಟ್ ಮಳೆಗೆ ನಿಷ್ಪರಿಣಾಮಕಾರಿ ಎನ್ನಿಸಿಕೊಂಡಿತ್ತು. ಇಷ್ಟಲ್ಲದೆ ಹಮಾಸ್ 1,000ಕ್ಕೂ ಅಧಿಕ ಉಗ್ರರೊಂದಿಗೆ ದಕ್ಷಿಣ ಇಸ್ರೇಲ್ನ ಅನೇಕ ಪ್ರದೇಶಗಳಲ್ಲಿ ಬೂದಾಳಿ ನಡೆಸಿತು. ಬುಲ್ಡೋಜರ್ನಿಂದ ಇಸ್ರೇಲ್ನ ಗಡಿಯನ್ನ ಛಿದ್ರಗೊಳಿಸಿತ್ತು. ಇನ್ನು ಹಲವು ಉಗ್ರರು ಸಮುದ್ರ ಮಾರ್ಗದಲ್ಲಿ ಸ್ಪೀಡ್ ಬೋಟುಗಳ ಮುಖಾಂತರ ಇಸ್ರೇಲ್ ಅನ್ನ ನುಸುಳಿದ್ದರು. ಕೆಲವರು ಇಸ್ರೇಲ್ನೊಳಗಿಳಿದು ರಂಪಾಟ ಎಬ್ಬಿಸಿದ್ದರು. ಈ ಏಕಕಾಲದ ಆಕ್ರಮಣಕಾರಿಯನ್ನ ಎದುರಿಸಲು ಇಸ್ರೇಲ್ಗೆ ಸಾಧ್ಯವಾಗಲೇ ಇಲ್ಲ. ಇದರ ಪರಿಣಾಮ ಇಸ್ರೇಲ್ ತನ್ನ 1,200 ಪ್ರಜೆಗಳನ್ನ ಕಳೆದುಕೊಂಡಿತ್ತು. ಹಮಾಸ್ನ ಜೀಪುಗಳಲ್ಲಿ ಕೈಕಾಲು ಕಟ್ಟಿ ಕರೆದೊಯ್ದ 250 ಇಸ್ರೇಲಿಗರನ್ನ ಬಿಡಿಸಿಕೊಳ್ಳಲು ಇಸ್ರೇಲ್ ಅಂದು ಶುರು ಮಾಡಿದ ಯುದ್ಧ ಇಂದಿಗೂ ಮುಗಿದಿಲ್ಲ. ಸದ್ಯಕ್ಕೆ ಮುಗಿಯುವ ಲಕ್ಷಣವೂ ಕಾಣಿಸುತ್ತಿಲ್ಲ. ಹಮಾಸ್ ಒಬ್ಬರಲ್ಲ, ಅದರ ಹಿಂದೆ ಪ್ಯಾಲೆಸ್ತೇನ್, ಹೆಜ್ಬೋಲ್ಲಾ, ಲೆಬನಾನ್, ಇರಾಕ್ ಮತ್ತು ಸಿರಿಯಾದ ಉಗ್ರ ಸಂಘಟನೆಗಳು, ಹೌತಿ ಬಂಡುಕೋರರು ಇಸ್ರೇಲ್ ಅನ್ನ ಕಟ್ಟಿ ಹಾಕಲು ಶತ್ರುಗಳೆಲ್ಲ ಒಗ್ಗೂಡುತ್ತಲೇ ಇದ್ದಾರೆ. ಹಮಾಸ್ ಮಾಡಿದ ಒಂದು ತಪ್ಪಿಗೆ ಇಸ್ರೇಲ್ನ ಯುದ್ಧೋನ್ಮಾದಕ್ಕೆ ಕಳೆದೊಂದು ವರ್ಷದಲ್ಲಿ 50,000ಕ್ಕೂ ಮುಸ್ಲಿಮರು ಸಾವಿಗೀಡಾಗಿದ್ದಾರೆ. ಹೆಜ್ಬೋಲ್ಲಾದ ಅಡಿಯಿಂದ ಮುಡಿಯವರೆಗೆ ಇದ್ದ ಕಮಾಂಡರ್ಗಳನ್ನೆಲ್ಲ ಇಸ್ರೇಲ್ ಒಡೆದುರುಳಿಸಿದೆ. 51 ವರ್ಷದ ಇವರ ನಡುವಿನ ತೆರೆಮರೆಯ ಯುದ್ಧವು ಈಗ 3ನೇ ಮಹಾಯುದ್ಧದ ಆರಂಭಕ್ಕೆ ಮುನ್ನಡಿ ಹಾಡಿದರೂ ಅಚ್ಚರಿಯೇನಿಲ್ಲ. 1948ರ ಮೇ 14ರಂದು ಪ್ಯಾಲೆಸ್ತೇನ್ನಿಂದ ಇಸ್ರೇಲ್ ಬೇರ್ಪಟ್ಟು ಹೊಸ ಯಹೂದಿ ದೇಶವಾಗಿ ಉದಯವಾಯಿತು. ಆ ಸಮಯದಲ್ಲಿ ಇಸ್ರೇಲ್ ಎಂಬ ಶಿಶುವಿನ ಜೊತೆಗೆ ನಿಂತ ಏಕೈಕ ಇಸ್ಲಾಮಿಕ್ ರಾಷ್ಟ್ರ ಇರಾನ್. 1948ರಲ್ಲಿ ಅರಬ್ ರಾಷ್ಟ್ರಗಳು ಇಸ್ರೇಲ್ ವಿರುದ್ಧ ಯುದ್ಧ ಆರಂಭಿಸಿದ್ದರು. ಆದರೆ ಆ ಯುದ್ಧದಲ್ಲಿ ಇರಾನ್ ಭಾಗವಹಿಸಲಿಲ್ಲ. ಇಸ್ರೇಲ್ ಗೆದ್ದ ಬಳಿಕ ಇರಾನ್ ಅದರೊಂದಿಗೆ ಸಂಬಂಧವನ್ನ ಬೆಸೆಯಿತ್ತು. ಇರಾನ್ನಲ್ಲಿ ಮೊಹಮ್ಮದ್ ರಜಾ ಶಾ ಪಹ್ಲವಿಯ ಆಳ್ವಿಕೆಯಲ್ಲಿ ಈ 2 ರಾಷ್ಟ್ರಗಳು ಮಿತ್ರರು. ಆ ವೇಳೆ ಪಶ್ಚಿಮ ಏಷ್ಯಾದಲ್ಲಿ ಇರಾನ್ ಅತಿದೊಡ್ಡ ಯಹೂದಿ ಸಮುದಾಯಕ್ಕೆ ನೆಲೆ ಕಲ್ಪಿಸಿದ್ದ ರಾಷ್ಟ್ರ. ಉಭಯ ದೇಶಗಳ ನಡುವೆ ಆಮದು ಮತ್ತು ರಫ್ತು ವ್ಯವಹಾರ ಜೋರಾಗಿತ್ತು. ಇಸ್ರೇಲ್ ತನ್ನಲ್ಲಿನ ಶಸ್ತ್ರಾಸ್ತ್ರ ತಂತ್ರಜ್ಞಾನ ಮತ್ತು ಕೃಷಿ ಉತ್ಪನ್ನಗಳನ್ನ ಇರಾನ್ಗೆ ಕಳಿಸುತ್ತಿದ್ದರೆ ಅದಕ್ಕೆ ಪ್ರತಿಯಾಗಿ ಇರಾನ್ 40% ತೈಲವನ್ನ ಇಸ್ರೇಲ್ಗೆ ನೀಡುತ್ತಿತ್ತು. ಇಷ್ಟೇ ಅಲ್ಲ, ಇರಾನ್ನ ಗುಪ್ತಚರ ಸಂಸ್ಥೆ ಸವಾಕ್ ತರಬೇತಿ ಪಡೆದಿದ್ದೇ ಇಸ್ರೇಲಿ ಗುಪ್ತಚರ ಸಂಸ್ಥೆ ಮೊಸಾದ್ನ ಕೈಯಲ್ಲಿ. ಅದು 1960ರ ದಶಕ. ಇರಾನ್ನಲ್ಲಿ ಇಸ್ಲಾಮಿಕ್ ರಾಷ್ಟ್ರದ ಬೇಡಿಕೆ ತೀವ್ರವಾಗಿತ್ತು. ಧಾರ್ಮಿಕ ನಾಯಕ ಅಯಾತೊಲ್ಲಾ ರುಹಲ್ಲಾ ಖಮೇನಿ ಇರಾನ್ ಅನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿಸಲು ಹೋರಾಟ ತೀವ್ರಗೊಳಿಸಿದ್ದ. 1964ರಲ್ಲಿ ಈ ಧ್ವನಿಗೆ ಅಪಾರ ಜನಬೆಂಬಲ ವ್ಯಕ್ತವಾದಾಗ ಪಹ್ಲವಿಗೆ ಇರಾನ್ ಅನ್ನ ತೊರೆಯುವಂತೆ ಖಮೇನಿ ಆದೇಶಿಸಿದ್ದ. ಕಡೆಗೂ 1969ರಲ್ಲಿ ಪಹ್ಲವಿಯನ್ನ ಅಧಿಕಾರದಿಂದ ಕೆಳಗಿಳಿಸಲಾಯಿತು. ಇದರೊಂದಿಗೆ ಇರಾನ್ನಲ್ಲಿ ಇಸ್ಲಾಮಿಕ್ ರಾಜ್ಯ ಸ್ಥಾಪನೆಯಾಯಿತು. ಶರಿಯಾ ಕಾನೂನು ಜಾರಿಗೆ ಬಂತು. ಇದರೊಂದಿಗೆ ಇರಾನ್ನ ಖಮೇನಿ ಸರ್ಕಾರವು ಯಹೂದಿ ರಾಜ್ಯವಾದ ಇಸ್ರೇಲ್ನೊಂದಿಗೆ ಎಲ್ಲ ನಂಟನ್ನ ಕಳೆದುಕೊಂಡಿತ್ತು. ಉಭಯ ದೇಶಗಳ ನಡುವಿನ ವಿಮಾನ ಮಾರ್ಗವನ್ನೇ ಸಂಪೂರ್ಣವಾಗಿ ನಿಲ್ಲಿಸಿದ್ದರು. ಇರಾನ್ 1969ರಿಂದಲೇ ಇಸ್ರೇಲ್, ಅಮೆರಿಕ ಮತ್ತು ಮಧ್ಯ ಪ್ರಾಚ್ಯದಲ್ಲಿ ಸುನ್ನಿ ಪ್ರಾಬಲ್ಯದ ಇತರ ದೇಶಗಳ ವಿರುದ್ಧ ಹೋರಾಡಲು ಜಿಹಾದಿ ಗುಂಪುಗಳ ಜಾಲವನ್ನೇ ರಚಿಸಿತ್ತು. ಪ್ಯಾಲೆಸ್ತೇನ್ನಲ್ಲಿ ಹಮಾಸ್, ಲೆಬನಾನ್ನಲ್ಲಿ ಹೆಜ್ಬೋಲ್ಲಾ, ಯೆಮೆನ್ನಲ್ಲಿ ಹೌತಿ, ಇರಾನ್ ಮತ್ತು ಸಿರಿಯಾದಲ್ಲಿ ವಿವಿಧ ಶಿಯಾ ಜಿಹಾದಿ ಗುಂಪುಗಳು ಚಿಗುರಿಕೊಂಡವು. ಇಡೀ ಮಧ್ಯ ಪ್ರಾಚ್ಯದ ದೇಶಗಳು 2 ಭಾಗಗಳಾಗಿ ವಿಂಗಡೆಯಾದವು: ಶಿಯಾ ಪ್ರಾಬಲ್ಯ ರಾಷ್ಟ್ರಗಳು ಹಾಗೂ ಸುನ್ನಿ ಪ್ರಾಬಲ್ಯದ ರಾಷ್ಟ್ರಗಳು. ಈಜಿಪ್ಟ್, ಜೋರ್ಡಾನ್ ಮತ್ತು ಸೌದಿ ಅರೇಬಿಯಾದ ಜನಸಂಖ್ಯೆಯು 90%ಕ್ಕಿಂತ ಹೆಚ್ಚು ಸುನ್ನಿಗಳನ್ನ ಹೊಂದಿತ್ತು. ಇರಾನ್, ಇರಾಕ್, ಯೆಮೆನ್, ಲೆಬನಾನ್ನಲ್ಲಿ ಶಿಯಾ ಮುಸ್ಲಿಮರೇ ಬಹುಸಂಖ್ಯಾತರು. ಇರಾನ್ ನೇತೃತ್ವದ ಸೇನಾ ಜಾಲವು ಇಸ್ರೇಲ್ ವಿರುದ್ಧ ನಿರಂತರವಾಗಿ ಬಹಿರಂಗವಾಗಿ ಸಮರ ಸಾರಿಕೊಂಡೇ ಬಂದಿದ್ದವು. ಈ ಗುಂಪುಗಳು ಬೆಳೆಯಲು ಇರಾನ್ ನಿರಂತರ ಧನ ಸಹಾಯವನ್ನ ನೀಡುತ್ತಿತ್ತು. 2010ರ ಸುಮಾರಿಗೆ ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿಪಡಿಸುವುದನ್ನ ಗಮನಿಸಿದ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಶತ್ರು ರಾಷ್ಟ್ರದ ಒಂದೊಂದು ಹೆಜ್ಜೆಯನ್ನ ವಿಫಲಗೊಳಿಸತೊಡಗಿತ್ತು. ಮುಖ್ಯವಾಗಿ ಇಸ್ರೇಲ್
ಇಸ್ರೇಲ್ ನೀಡಿದ ಸೈಬರ್ ದಾಳಿಯ ಏಟುಗಳಿಗೆ ಇರಾನ್ ಹೈರಾಣಾಗಿತ್ತು. 2010ರ ಜೂನ್ ನಲ್ಲಿ ಬುಷೆಹರ್ ಪರಮಾಣು ಸ್ಥಾವರದ ಕಂಪ್ಯೂಟರ್ಗಳು ವೈರಸ್ ನ ದಾಳಿಗೆ ಗುರಿಯಾದವು. ಇದು 14 ಸ್ಥಾವರಗಳ 30,000ಕ್ಕೂ ಹೆಚ್ಚು ಕಂಪ್ಯೂಟರ್ಗಳ ಮೇಲೆ ಪರಿಣಾಮ ಬೀರಿತ್ತು. ಇದರ ಹಿಂದೆ ಇಸ್ರೇಲ್ ಇದೆ ಎಂಬುದು ಇರಾನ್ನ ಆರೋಪವಾಗಿತ್ತು. ಇರಾನ್ನ ಭದ್ರತಾ ಸಂಸ್ಥೆಯ ಮುಖ್ಯಸ್ಥ ಜಲಾಲಿ ಪ್ರಕಾರ ಇಸ್ರೇಲ್ ಸೃಷ್ಟಿಸಿದ್ದ ಸ್ಟಾರ್ಸ್ ಹೆಸರಿನ ವೈರಸ್ ಇರಾನ್ನ ಸರಕಾರಿ ಫೈಲುಗಳನ್ನೇ ನಕಲು ಮಾಡಿತ್ತು. ಆಯಿಲ್ ಕಂಪನಿಯ ಕಂಪ್ಯೂಟರ್ಗಳಲ್ಲಿದ್ದ ಡೇಟಾವನ್ನೇ ಅಳಿಸಿತ್ತು. ಫ್ಲೇಮ್ ಎಂಬ ಹೆಸರಿನ ವೈರಸ್ ಇರಾನ್ನ ಸರಕಾರಿ ಕಂಪ್ಯೂಟರ್ಗಳ ಮೇಲೆ ದಾಳಿ ಮಾಡಿ ದತ್ತಾಂಶಗಳನ್ನ ನಕಲಿಸಿತ್ತು. ಇರಾನ್ನ ಎಲ್ಲ 4,300 ಪೆಟ್ರೋಲ್ ಪಂಪ್ಗಳ ಮೇಲೂ ಪರಿಣಾಮ ಬೀರಿತ್ತು. ಇರಾನ್ನ ಪರಮಾಣು ಶಸ್ತ್ರಾಸ್ತ್ರ ತಯಾರಿಕೆಯಲ್ಲಿ ಸಕ್ರಿಯವಾಗಿದ್ದ ಪ್ರಮುಖ ವಿಜ್ಞಾನಿಗಳೆಲ್ಲ ನಿಗೂಢ ಹತ್ಯೆಯಾಗಿದ್ದರು. ಇದರ ಹಿಂದೆ ಇಸ್ರೇಲ್ ಇದೆ ಎಂಬುದು ಇರಾನ್ನ ಆರೋಪವಾಗಿತ್ತು. ಈ ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಿರುವಾಗಲೇ ಹಮಾಸ್ನ ಉಗ್ರರು ಇಸ್ರೇಲ್ನ ಮೇಲೆ ದಾಳಿ ನಡೆಸಿದ್ದರು. ಇದನ್ನ ಸಹಿಸದ ಇಸ್ರೇಲ್ ಕೂಡ ಪ್ರತಿ ದಾಳಿಗೆ ಕಾಲು ಕೆರೆದು ನಿಂತಿತ್ತು. ಇಸ್ರೇಲ್ನ 1,750 ಯಹೂದಿಗಳ ಪ್ರಾಣಕ್ಕೆ 50,000ಕ್ಕಿಂತ ಹೆಚ್ಚಿನ ಮುಸಲ್ಮಾನರನ್ನ ಕೊಂದು ತನ್ನ ಯುದ್ಧವನ್ನ ಪ್ರಾರಂಭಿಸಿತ್ತು. ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ. ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ. ಜೈ ಹಿಂದ್.